ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಹಳೇಹಳ್ಳಿ ವತಿಯಿಂದ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವ ಮುಖಂಡ ಸಂದೀಪ್ ರೆಡ್ಡಿ ಹೆಚ್ಆರ್ ನೇತೃತ್ವದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯವನ್ನು ಆಯೋಜನೆ ಮಾಡಲಾಗಿತ್ತು. ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಹಳೇಹಳ್ಳಿ ಗ್ರಾಮದಲ್ಲಿ ಈ ಕಬಡ್ಡಿ ಪಂದ್ಯಾವಳಿಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅದ್ದೂರಿಯಾಗಿ ನಡೆದವು. ಗ್ರಾಮೀಣ ಭಾಗದ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಯುವ ಪೀಳಿಗೆಗೆ ಉತ್ತಮವಾದಂತಹ ವೇದಿಕೆಯನ್ನ ಯುವ ನಾಯಕ ಸಂದೀಪ್ ರೆಡ್ಡಿ ಒದಗಿಸಿಕೊಟ್ಟಿದ್ದಾರೆ. ಇದೇ ವೇಳೆ ಕಬಡ್ಡಿ ಪಂದ್ಯಾವಳಿಯ ವೇಳೆ ಗೆದ್ದಂತಹ ತಂಡಗಳಿಗೆ ಪ್ರಥಮ ಬಹುಮಾನವಾಗಿ 20,000, ದ್ವಿತೀಯ ಬಹುಮಾನವಾಗಿ 15,000, ತೃತೀಯ ಬಹುಮಾನ 10,000ದೊಂದಿಗೆ ಆಕರ್ಷಣೀಯ ಟ್ರೋಫಿಯನ್ನ ಕೊಟ್ಟು ಕ್ರೀಡಾಪಟುಗಳಿಗೆ ಸಂದೀಪ್ ರೆಡ್ಡಿ ಸನ್ಮಾನಿಸಿದರು. ಇನ್ನು ಈ ಭಾಗದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪಾಸಾದಂತಹ ಹಿನ್ನೆಲೆಯಲ್ಲಿ ಸಂದೀಪ್ ರೆಡ್ಡಿ ಸಹಾಯ ಕೇಂದ್ರ ಕೌಶಲ್ಯ ಆರೋಗ್ಯ ಮತ್ತು ಉದ್ಯೋಗ ಅವಕಾಶಗಳ ಸಹಾಯವಾಣಿಯನ್ನ ಸಹ ಚಾಲನೆ ನೀಡಿದ್ರು. ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಮನವಿಯನ್ನ ಮಾಡಿದ್ರು. ಪ್ರವೀಣರಲ್ಲ, ನಾವೆಲ್ಲ ಕೂಡ ಆಟ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಹಳೇಹಳ್ಳಿ ಅಂದ್ರೆ ಅದರದೇ ಆದ ಒಂದು ಛಾಪ್ ಇದೆ. ಹಿಂದಿನ ದಿನಗಳಲ್ಲಿ ಇರ್ಬೋದು, ಇವತ್ತಿನ ದಿನಗಳಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮಗಳಿರ್ಬೋದು, ನಾವು ಹಳ್ಳಿ ಕ್ರೀಡೆಗಳಿಗೆ ಜಾಸ್ತಿ ಒಲವನ್ನು ಕೊಡ್ತೀವಿ. ನಮ್ಮ ಕ್ಷೇತ್ರದಲ್ಲಿ ನನಗೆ ಅನೇಕ ಬಾರಿ ಹೇಳ್ದಂಗೆ ಈ ಊರು ಅನೇಕ ಶಿಕ್ಷಕರನ್ನೆಲ್ಲ ಕೊಟ್ಟಿದ್ದಾರೆ. ಮಕ್ಕಳಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಶಿಕ್ಷಕರು. ಹಾಗೂ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಎಲ್ಲ ರೀತಿಯಲ್ಲೂ ಮಾಡ್ತೀವಿ. ಯುಗಾದಿ ನಾರ್ಮಲಿ ಇಸ್ಪೀಟ್ ಆಡೋದು, ಕುಡಿಯೋದು, ಅದ್ರಲ್ಲಿ ಕಳೀತಾ ಇದ್ರು ಜನ, ಕೋಳಿ ಪಂದ್ಯ ಅಂತ. ಈ ಕ್ಷೇತ್ರದ ಜನ ಈ ಥರ ಕಬಡ್ಡಿ ಆಡಿ ಆ ಥರ ಸ್ಪೆಂಡ್ ಮಾಡಿದ್ರೆ, ಅನ್ನೆಸರಿಯಾಗಿ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ. ಅದೇ ಜೊತೆ ಸುತ್ತಮುತ್ತಿನ ಜನಗಳಿಗೆ ಕೂಡ ಒಂದು ಒಳ್ಳೆ ಪ್ರೋಗ್ರಾಮ್ಸ್ನ ಕೊಟ್ಟು ಜನಗಳನ್ನ ಒಂದು ಕಡೆ ಒಗ್ಗೂಡಿಸಿ ಅವ್ರ ಜೊತೆ ಬೆರೆಯೋದೇ ಒಂದು ಕಾರ್ಯಕ್ರಮ ಇದು. ಇವತ್ತು ಅವರು ನನ್ನವ್ರನ್ನ ಸೇರಿಸ್ಕೊಂಡು ನಾವೆಲ್ಲ ಅವ್ರ ಜೊತೆ ಆಡೋದ್ರಿಂದ, ಹೇಳಿದ್ನಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಒಬ್ಬರಿಂದ ಆಗಲ್ಲ. ನಮ್ಮದು ವಿನಾಯಕ ತಂಡ ಅಂತಿದೆ, ತುಂಬ ದೊಡ್ಡ ತಂಡ ಯುವಕರದ್ದು. ಇದರಲ್ಲಿ ನಾವು ಇವಾಗ ಸೇರ್ಪಡೆ ಆಗಿದ್ದೀವಿ. ಆದರೆ ಈ ತಂಡ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ರು. ಇವತ್ತು ಇದನ್ನು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ನಾವೆಲ್ಲ ಸೇರಿಕೊಂಡು ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಬಟ್ ಅವರೆಲ್ಲ ಇಲ್ದ್ರೆ ಈ ಕಾರ್ಯಕ್ರಮ ಇಲ್ಲ, ಅವ್ರು ಇಲ್ದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೂ ಆಗೋದಿಲ್ಲ. ಹಾಗೂ ಈ ಕ್ಷೇತ್ರದ ಭಾಗಕ್ಕೆ ದಿಬ್ಬೂರಳ್ಳಿ ಕೆಳಗಡೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮದೇ ಒಂಥರ ಛಾಪ್ ಇದೆ. ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ. ಐ ಥಿಂಕ್ ತುಂಬ ಜನಕ್ಕೆ ಈಗ ಹಳೇಹಳ್ಳಿ ಅನ್ನೋದು ತುಂಬ ಜನಕ್ಕೆ ತಿಳಿದಿರುತ್ತೆ ಅಂತ ಅರ್ಥ ಮಾಡ್ಕೊಳ್ತೀವಿ. ಬಹುಮಾನ ಒಂದು ಸಡಿ ಇಡಿ. ನಾನು ಹೇಳೋದು, ಇವತ್ತೆಲ್ಲ ಬಂದಿರೋರಿಗೆ ಒಂದು ಬಹುಮಾನ. ಯಾಕೆಂದರೆ ಯಾರ ಮನೆಯಲ್ಲೂ ನಾವು ಇಸ್ಪೀಟ್ ಆಡೋಕ್ಕೆ ಬಿಟ್ಟಿಲ್ಲ, ಕುಡಿಯೋಕ್ಕೆ ಬಿಟ್ಟಿಲ್ಲ. ಐ ಥಿಂಕ್ ಎಲ್ಲ ಮನೆಗಳಿಗೂ ಬಹುಮಾನ ಓದಂಗೆ. ಬಹುಮಾನ ಓನ್ಲಿ ಏನೋ ಒಂದು ರೆಕಗ್ನೈಷನ್ ಕೊಡಬೇಕು ಅಂತ. ಇಲ್ಲಿ ಯಾವ್ಯಾವ ತಂಡ ಆಡ್ತಾ ಇದೆ ಎಲ್ಲರೂ ಬಹುಮಾನ ಗೆದ್ದಂಗೆ, ಎಲ್ರಿಗೂ ಒಂದು ಏನಾದ್ರು ನಾವು ಕೊಡ್ತಾನೆ ಇದ್ದೀವಿ. ವಿಶೇಷವಾಗಿ 1, 2, 3 ಅನ್ನೋದು ಯಾವುದೋ ಒಂದು ಕ್ಷೇತ್ರಕ್ಕೆ ಕೊಡ್ತಾ ಇದ್ದೀವಿ ಅಷ್ಟೇ. ಆದರೆ ಇಲ್ಲಿ ಬಂದು ಎಷ್ಟು ಜನ ಇಲ್ಲ, ಏನು ನಡೆಸ್ಕೊಂಡು ಹೋಗ್ತಾ ಇದೆಯೋ ಕ್ಷೇತ್ರದಲ್ಲಿ. ನಾನು ತುಂಬ ಸಲ ಹೇಳ್ತೀನಿ, ನೀವು ಸಿಂಗಪೂರ್ ಮಾಡೋದು ಬೇಡ, ಆ ಕ್ಷೇತ್ರಗಳನ್ನ ಅದೇ ರೀತಿಯಲ್ಲಿ ಅಭಿವೃದ್ಧಿ ಏನು ಮಾಡಬೇಕು ಅಂತ ಮಾಡ್ಕೊಂಡು ಹೋದ್ರೆ ಸಾಕು. ಜನಗಳಿಗೆ ಉದ್ಯೋಗ ಕೊಡಿ, ಒಳ್ಳೆ ಎಜುಕೇಷನ್ ಕೊಡಿ, ಒಳ್ಳೆ ಮೆಡಿಕಲ್ ಕೊಡಿ. ನೀವು 3 ಕೊಟ್ಟರೆ ಐ ಥಿಂಕ್ ಜನಗಳಿಗೆ ಅವ್ರು ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿದೆ. ಹಳೇಹಳ್ಳಿ ನೀವು ಹಿಸ್ಟ್ರಿ ಅನ್ನೋಕ್ಕಿಂತನೂ ಅದು ಲೆಜೆಂಡ್ರಿ. ನಮ್ಮ ಕ್ಷೇತ್ರದಲ್ಲಿ ಬಂದಿರುವ ಅನೇಕ ಎಷ್ಟು ಜನ ಲೆಕ್ಚರರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ನಮ್ಮ ತಂದೆನೇ ಆಗಿರ್ಬೋದು, ಅಗ್ನಿಶಾಮಕ ದಳದಲ್ಲಿ ತುಂಬ ಅವ್ರದ್ದೇ ಆದ ಛಾಪ್ ಮೂಡಿಸಿದ್ದಾರೆ. ವಿಶೇಷವಾಗಿ ಈ ಊರುಗಳ ಕಡೆ ನಮ್ಮ ಊರಿಂದ ಬಂದಿರೋರು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದಾರೆ. ನಿಮ್ಗೆ ಈಗ ತಿಳಿತಾ ಇದೆ ಅಷ್ಟೇ, ಹಳೇಹಳ್ಳಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. 7 ಬಾರಿ ಕಂಟೆಸ್ಟ್ ಮಾಡಿದ್ದು, 3 ಸಲ ಗೆದ್ದಿರೋದು. 2 ಕಾಂಗ್ರೆಸ್, 1 ಕಾಂಗ್ರೆಸ್ಸಿಂದ, 2 JDS ಇಂದ, 1 ಇಂಡಿಪೆಂಡೆಂಟ್ ಆಗಿ ಸೋತಿದ್ರು. ಆದರೆ ಇದು ರಾಜಕೀಯ ಅಲ್ಲ, ಇದು ನಮ್ಮ ಊರಿನ ಕಾರ್ಯಕ್ರಮ. ಇದರಲ್ಲಿ ಯಾವುದೇ ಥರ ರಾಜಕೀಯ ಇಲ್ಲ. ಇದು ಎವ್ರಿ ವರ್ಷನೂ ನಡೆಯುತ್ತೆ. ಚಿಕ್ಕ ಮಟ್ಟದಲ್ಲಿ ನಡೀತಾ ಇತ್ತು, ದೊಡ್ಡ ಮಟ್ಟದಲ್ಲಿ, ಇವಾಗ ಒಂದು ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ಎವ್ರಿ 4 ವರ್ಷಕ್ಕೆ ಒಂದಕ್ಕೆ ಈ ದೊಡ್ಡ ಮಟ್ಟದಲ್ಲಿ ಯಾವ್ದಾದ್ರು ಒಂದು ಈ ಕ್ರೀಡೆನ ನಾವು